ಹಲೋ ಪುಟಾಣೀಸ್, ಇವತ್ತಿನ ಗ್ರಾಮರ್ ಕ್ಲಾಸ್ನಲ್ಲಿ ಟೆನ್ಸಸ್ ಅಂದರೆ ಕಾಲಗಳು ಇದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಆ್ಯಕ್ಚುಲಿ ಇದೊಂದು ಬಿಗ್ ಟಾಪಿಕ್ಕು, ಸೊ ಒಂದೇ ಕ್ಲಾಸ್ನಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಬಿಗ್ ಟಾಪಿಕ್ಕು ಹಾಗೇನೆ ತುಂಬ ಇಂಪಾರ್ಟೆಂಟ್ ಕೂಡ ಟೆನ್ಸಸ್ ಆ್ಯಕ್ಚುಲಿ. ಸೊ ಇವತ್ತು ಮೇನ್ ಅದ್ರ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ, ಟೈಪ್ಸು ಮತ್ತು ಕಾನ್ಸೆಪ್ಟ್ ಬಗ್ಗೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಂದೊಂದೇ ಡಿವಿಷನ್ ತಗೊಂಡು ಡೀಟೇಲಾಗಿ ಕಲಿತಾ ಹೋಗೋಣ. ಸೊ ಏನು ಟೆನ್ಸಸ್ಸು, ಯಾವಾಗ ಯೂಸ್ ಮಾಡ್ತೀವಿ? ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ನಿನ್ನೆ ಏನು ಮಾಡ್ತಿದ್ದೆ, ನಾಳೆ ಏನು ಮಾಡ್ತೀನಿ, ಹೀಗೆ ನಾನು ಇವಾಗಿನ ಟೈಮ್ ರೆಫರೆನ್ಸ್ ತಗೊಂಡಾಗ 3 ಡಿಫ್ರೆಂಟ್ ಥಿಂಗ್ಸ್ ಬಂತು. ಈಗಲೇ ನೋಡಿದ್ವಿ ಅಲ್ವಾ? ಏನು ಇವಾಗಿನ ಬಗ್ಗೆ ಮಾತಾಡೋವಾಗ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ? ವರ್ತಮಾನ ಕಾಲ ಅಂತೀವಿ. ಹಿಂದಿಂದು ಭೂತಕಾಲ, ಮುಂದೆ ಬರೋದು ಭವಿಷ್ಯತ್ ಕಾಲ. ಸೊ ಇಂಗ್ಲೀಷಲ್ಲೂ ಇದೇ 3 ಟೈಮ್ಸ್ ಇರುತ್ತೆ. ಅದ್ರ ಜೊತೆಗೆ ಇನ್ನು ಸಬ್ ಡಿವಿಷನ್ಸ್ ಇರುತ್ತೆ. ನಾವು ಕನ್ನಡದಲ್ಲಿ ಮಾತಾಡುವಾಗ ಇನ್ಫ್ಯಾಕ್ಟ್ ಅದು ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಡೈರೆಕ್ಟಾಗಿ ಬರ್ತಾ ಇರುತ್ತೆ. ನಾವು ಯಾವ ಟೆನ್ಸಲ್ಲಿ ಹೇಳಬೇಕು, ಏನು ಯೂಸ್ ಮಾಡಬೇಕು, ಸೆಂಟೆನ್ಸ್ ಫಾರ್ಮ್ಯಾಟು ಯಾವುದು ಥಿಂಕ್ ಮಾಡೋದಿಲ್ಲ, ಜಸ್ಟ್ ಬರ್ತಾ ಹೋಗುತ್ತೆ. ಇದು ನಮ್ಮ ಮಾತೃಭಾಷೆ ಅಲ್ಲದೆ ಇರೋದ್ರಿಂದ, ನಾವು ಇಂಗ್ಲೀಷ್ ನೇಟಿವ್ ಸ್ಪೀಕರ್ ಆಗದೆ ಇರೋದ್ರಿಂದ ನಾವು ಫಸ್ಟ್ ರೂಲ್ಸ್ ಕಲಿತು ಅದಾದಮೇಲೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಾದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ತುಂಬ ಈಸಿಯಾಗಿ ಬರ್ತಾ ಹೋಗುತ್ತೆ. ಈ ಕಾಲಗಳ ಸೆಂಟೆನ್ಸಲ್ಲಿ ಟೆನ್ಸ್ ಯಾವ್ದು ಹೇಳುತ್ತೆ ಅಬ್ಸರ್ವ್ ಮಾಡಿದ್ದೀರಾ ನೀವು? ವರ್ಬ್. ಪ್ರತಿ ಸೆಂಟೆನ್ಸ್ ನಲ್ಲಿ ವರ್ಬ್ ಆಕ್ಚುಲಿ ಅಂದ್ರೆ ಕ್ರಿಯಾಪದ, ಅದು ಯಾವಾಗ್ಲೂ ನಮ್ಗೆ ಯಾವ ಟೆನ್ಸ್ ಅಲ್ಲಿ ಇದೆ ಈ ಸೆಂಟೆನ್ಸ್ ಅಂತ ಹೇಳುತ್ತೆ. ವರ್ಬ್ ಅಲಾಂಗ್ ವಿತ್ ಹೆಲ್ಪಿಂಗ್ ವರ್ಬ್ಸ್, ಸಹಾಯ ಕ್ರಿಯಾಪದಗಳಿರ್ತಲ್ವಾ, ಅದೆರಡು ಸೇರಿ ಆಕ್ಚುಲಿ ಸೆಂಟೆನ್ಸು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳುತ್ತೆ. ಸೊ ಬನ್ನಿ ಇವಾಗ ಯಾವ ಡಿಫ್ರೆಂಟ್ ಟೆನ್ಸ್ ಇದೆ ಇಂಗ್ಲಿಷ್ ನಲ್ಲಿ ಅಂತ ಕಲ್ತ್ಕೊಳ್ಳೋಣ. ಸೊ ಇವಾಗ ನಾವು ಟೆನ್ಸಸ್ ನಲ್ಲಿ ಎಷ್ಟು ಭಾಗ ಇದೆ ಅಂತ ನೋಡೋಣ. ನಾವು ಕನ್ನಡದಲ್ಲೂ ಗೊತ್ತಲ್ವಾ ನಮ್ಗೆ, ಕಾಲಗಳು ಅನ್ನೋದ್ರ ಬಗ್ಗೆ ನಾವು ಮಾತಾಡುವಾಗ 3 ಕಾಲ ಇರುತ್ತೆ: ವರ್ತಮಾನ ಕಾಲ, ಭೂತಕಾಲ ಮತ್ತೆ ಭವಿಷ್ಯತ್ ಕಾಲ. ಸೊ ಹಾಗೆ ಇಂಗ್ಲಿಷಲ್ಲಿ ಕೂಡ ಮೇಯ್ನು 3 ಟೈಮ್ಸ್ ಇದೆ. ಒಂದು ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್. ಪ್ರೆಸೆಂಟ್ ಅಂದ್ರೆ ಏನಪ್ಪ? ಇವಾಗಿನ ಬಗ್ಗೆದು, ಅಂದ್ರೆ ವರ್ತಮಾನ ಕಾಲ, ಇವಾಗಿನ ನಡೀತಾ ಇರೋದು, ಇವತ್ತಿಂದು, ಅಥವಾ ನನಗೆ ದಿನ ಇರೋ ಅಭ್ಯಾಸಗಳ ಬಗ್ಗೆ ಮಾತಾಡುವಾಗ ವರ್ತಮಾನ ಯೂಸ್ ಮಾಡ್ತೀವಿ, ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಅಂದ್ರೆ ಆಲ್ರೆಡಿ ಆಗೋಗಿರೋಂಥ ಘಟನೆಗಳ ಬಗ್ಗೆ ಮಾತಾಡ್ಬೇಕಾದಾಗ, ನಾನು ಅವತ್ತಲ್ಲಿ ಹೋಗಿದ್ದೆ, ಲಾಸ್ಟ್ ವೀಕ್ ಹೀಗಾಯ್ತು, ಆ ಥರ ನಾನು ಆಲ್ರೆಡಿ ಆಗೋಗಿರೋ ಘಟನೆಗಳು, ಆಗೋಗಿರೋ ಟೈಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ, ಅಂದ್ರೆ ಪಾಸ್ಟ್ ಟೈಮ್. ನೆಕ್ಸ್ಟ್ ಫ್ಯೂಚರ್ ಅಂದ್ರೆ ಇನ್ನು ಮುಂದೆ ಬರ್ಬೇಕಾಗಿರೋದು, ನಾಳೆ ಅಥವಾ ನೆಕ್ಸ್ಟ್ ವೀಕು, ಹಾಗೆ ಇನ್ನು ಬರ್ದೇ ಇರೋಂಥ ಸಮಯದ ಬಗ್ಗೆ. ನಾನು ಕಾರ್ ತಗೋಬೇಕಂತಿದ್ದೀನಿ, ಅಥವಾ ನಾನು ನಾಳೆ ಮದ್ವೆಗೆ ಹೋಗ್ಬೇಕು, ನಾಡಿದ್ದು ಎಕ್ಸಾಮ್ ಇದೆ, ಹೀಗೆ ಇನ್ನು ಮುಂದೆ ಬರೋವಂಥ ಘಟನೆಗಳ ಬಗ್ಗೆ ಮಾತಾಡ್ಬೇಕಾದಾಗ ನಾವು ಫ್ಯೂಚರ್ ಯೂಸ್ ಮಾಡ್ತೀವಿ. ಸೊ ಈಗ ನೋಡಿದ್ವಿ ಟೈಮ್ಸ್ ಅಲ್ಲಿ 3 ಇದೆ: ಒಂದು ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರು. ಹಾಗೆ 4 ಆಸ್ಪೆಕ್ಟ್ ಬರುತ್ತೆ. ಏನಪ್ಪಾ ಅಂದ್ರೆ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಮತ್ತೆ ಪರ್ಫೆಕ್ಟ್ ಕಂಟಿನ್ಯೂಸ್. ಆಕ್ಚುಲಿ ಪ್ರತಿಯೊಂದ್ರಲ್ಲೂ ಈ 4 ಬರುತ್ತೆ. ಪ್ರೆಸೆಂಟ್ ನಲ್ಲಿನೂ ಈ 4 ಬರುತ್ತೆ, ಪ್ರೆಸೆಂಟ್ ನಲ್ಲಿ 4 ಬರುತ್ತೆ, ಪಾಸ್ಟ್ ಅಲ್ಲಿ ಬರುತ್ತೆ, ಮತ್ತೆ ಅದೇ ತರ ಫ್ಯೂಚರ್ ಅಲ್ಲೂ. ಸೊ ಈ ಒಂದೊಂದಕ್ಕೂ ಈ 4 ಬರ್ತಾ ಹೋಗುತ್ತೆ. ಸೊ ಎಷ್ಟಾಗುತ್ತೆ ಟೋಟಲು? 3 4s 12. ಸೊ 12 ಟೆನ್ಸ್ ಕಲಿಬೇಕಾಗತ್ತೆ ನಾವೀಗ ಟೆನ್ಸ್ನ ಪೂರ್ತಿಯಾಗಿ ಕಲ್ತ್ಕೊಳ್ಳೋದಕ್ಕೆ. ಸೊ ಈ ಕಾಂಬಿನೇಷನ್ ನೋಡೋಣ ಯಾವ್ಯಾವುದು 12 ಟೆನ್ಸ್ ಬರುತ್ತೆ ಇವಾಗ ಅಂತ. ಸೊ ಈಗ ನೋಡೋಣ ಯಾವ ತರ ಕಾಂಬಿನೇಷನ್ ಆಗುತ್ತೆ ಅಂತ. ಇಲ್ಲಿ ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್ ಬರ್ದಿದ್ದೀನಿ. ಇಲ್ಲಿ ಆಸ್ಪೆಕ್ಟ್ಸ್ 4 ಡಿಫ್ರೆಂಟ್ ಆಸ್ಪೆಕ್ಟ್: ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಮತ್ತೆ ಪರ್ಫೆಕ್ಟ್ ಕಂಟಿನ್ಯೂಸ್. ಇದೇನು ಅಂತ ಆಕ್ಚುಲಿ ನಾನು ಕಾಂಬಿನೇಷನ್ ಮಾಡಿದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಇನ್ನೂ ಕ್ಲಿಯರ್ ಆಗುತ್ತೆ. ಸೊ ಫಸ್ಟ್ ಒನ್ ಏನಾಗುತ್ತೆ? ಪ್ರೆಸೆಂಟ್ ಸಿಂಪಲ್. ಸೊ ಪ್ರೆಸೆಂಟ್ ಮತ್ತೆ ಸಿಂಪಲ್ ಸೇರಿ ಪ್ರೆಸೆಂಟ್ ಸಿಂಪಲ್. ಇಲ್ಲೇನಾಗುತ್ತೆ? ಪ್ರೆಸೆಂಟ್ ಕಂಟಿನ್ಯೂಸ್. ಇಲ್ಲೇನಾಗುತ್ತೆ? ಪ್ರೆಸೆಂಟ್ ಮತ್ತೆ ಪರ್ಫೆಕ್ಟ್ ಸೇರಿ ಪ್ರೆಸೆಂಟ್ ಪರ್ಫೆಕ್ಟ್. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ನೋಡೋಣ ಏನೇನ್ ಕಾಂಬಿನೇಷನ್ ಆಗತ್ತಂತೆ ಎಲ್ಲದಕ್ಕೂ.
ಫಸ್ಟ್ ಒನ್ ಪ್ರೆಸೆಂಟ್ ಸಿಂಪಲ್ ಅಂದ್ರೆ ಇವಾಗ ನಡೀತಾ ಇರೋದು, ಅಂದ್ರೆ ಪ್ರೆಸೆಂಟ್ ಅಂದ್ರೆ ಇವಾಗ ನಡೀತಿರೋದು, ಮತ್ತೆ ಅದರಲ್ಲಿ ಸಿಂಪಲ್ ಒನ್ ಅಂದ್ರೆ ಏನಪ್ಪ, ಏನೇನ ಹೇಳ್ತೀವಿ ಅದರಲ್ಲಿ ಹ್ಯಾಬಿಟ್ಸು, ನಮಗೆ ಇರುವಂತ ಹ್ಯಾಬಿಟ್ಸ್ ಬಗ್ಗೆ ಮಾತಾಡುವಾಗ, ಅಥವಾ ನಾವು ದಿನ ಮಾಡುವಂತ ರೊಟೀನ್ ಕೆಲಸಗಳು, ದಿನಚರಿ ಕೆಲಸಗಳ ಬಗ್ಗೆ ಮಾತಾಡುವಾಗ, ಅಥವಾ ಏನಾದ್ರೂ ಒಂದು ಫ್ಯಾಕ್ಟ್ ಅದಿರೋ ವಿಷಯ ಹೇಳ್ಬೇಕಾಗಿರುತ್ತೆ ಜಸ್ಟ್ ಆ ಥರದನ್ನ ಹೇಳೋವಾಗ ಯೂಸ್ ಮಾಡ್ತೀವಿ. ಮತ್ತೆ ಅದನ್ನ ಸ್ಟ್ರಕ್ಚರ್ ಹೇಗಿರುತ್ತೆ, ಸಬ್ಜೆಕ್ಟ್ ಮತ್ತೆ ವರ್ಬ್ ಯೂಸ್ ಮಾಡ್ತೀವಿ. ವರ್ಬ್ ಬೇರೆ ಬೇರೆ ಫಾರ್ಮ್ ಅಲ್ಲಿ ಬರುತ್ತೆ, ಯಾಕಂದ್ರೆ ವರ್ಬೇ ತಾನೇ ನಮ್ಗೆ ಟೆನ್ಸ್ ಹೇಳೋದು. ಸೊ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡೋಣ. ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್. ಇಲ್ಲಿ ಡ್ರಿಂಕ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಐ ಡ್ರಿಂಕ್ ಸಬ್ಜೆಕ್ಟ್ ಬಂದು ಐ ಆಗಿರುತ್ತೆ. ಸೊ ಅಲ್ಲಿ ಏನ್ ಹೇಳ್ತಿದೀನಿ, ನಾನು ದಿನ ಬೆಳಗ್ಗೆ ಕಾಫಿ ಕುಡಿತೀನಿ, ಅದ್ ನೆನ್ನೆನೂ ಕುಡಿದಿರ್ತೀನಿ, ನಾಳೆನೂ ಕುಡಿತೀನಿ, ಇವತ್ತು ಕುಡಿತೀನಿ, ಅದ್ ನನ್ನ ಹ್ಯಾಬಿಟ್ ಅಲ್ವಾ. ಸೊ ಹ್ಯಾಬಿಟ್ ಬಗ್ಗೆ ಮಾತಾಡುವಾಗ ನಾವು ಪ್ರೆಸೆಂಟ್ ಸಿಂಪಲ್ ನಲ್ಲೇ ಹೇಳ್ತೀವಿ. ಐ ಡ್ರ್ಯಾಂಕ್ ಕಾಫಿ, ಅಥವಾ ನಾನು ಕಾಫಿ ಕುಡ್ದೆ, ನಾನು ಕಾಫಿ ಕುಡಿತೀನಿ, ನಾಳೆ ಕುಡಿತೀನಿ, ಹಾಗಲ್ಲ, ನಾನು ದಿನ ಬೆಳಗ್ಗೆ ಕಾಫಿ ಕುಡಿತೀನಿ. ಸೊ ಇದು ಪ್ರೆಸೆಂಟ್ ಸಿಂಪಲ್. ಇನ್ಯಾವ್ಯಾವ್ದು ಎಕ್ಸಾಂಪಲ್. ಮತ್ತೆ ಹ್ಯಾಬಿಟ್ಸು ಯಾವ್ದಾಗಿರ್ಬೋದು, ಐ ಡೈಲಿ ಪ್ಲೇ ಕ್ರಿಕೆಟ್, ನಾನು ದಿನ ಕ್ರಿಕೆಟ್ ಆಡ್ತೀನಿ, ಆ ಥರ. ಅಂದರೆ ನಮ್ಮ ರೊಟೀನ್ ಆಗಿರ್ಬೋದು, ಅಥವಾ ನಮ್ಮ ಹ್ಯಾಬಿಟ್ಸು, ನಮ್ಮ ಹವ್ಯಾಸಗಳು, ಅಥವಾ ನಾವು ಏನ ಒಂದು ರೂಢಿಸ್ಕೊಂಡಿರ್ತೀವಲ್ವ ಆ ರೂಢಿ ಬಗ್ಗೆ ಮಾತಾಡುವಾಗ. ಮತ್ತೆ ಫ್ಯಾಕ್ಟ್ಸು, ಯು ಡ್ಯಾನ್ಸ್ ವೆರಿ ವೆಲ್, ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ. ಅಲ್ಲಿ ಯಾವ ಟೆನ್ಸ್ ಇದೆ, ಪ್ರೆಸೆಂಟ್ ಸಿಂಪಲ್. ಇವಾಗಿನ ಬಗ್ಗೆನೇ ಮಾತಾಡ್ತಾ ಇರ್ತೀವಿ, ಜಸ್ಟ್ ಸಿಂಪಲ್, ಆದರೆ ಯಾವುದು ಕಂಟಿನ್ಯೂಸ್ ಇನ್ಯಾವುದು ಬಂದಿರಲ್ಲ. ಸೊ ಪ್ರೆಸೆಂಟ್ ಸಿಂಪಲ್ ಅಂದರೆ ಯು ಡ್ಯಾನ್ಸ್, ಡ್ಯಾನ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸು ಅಲ್ವಾ. ಯು ಅನ್ನೋದಲ್ಲಿ ಸಬ್ಜೆಕ್ಟ್ ಆಗಿದೆ. ಯು ಡ್ಯಾನ್ಸ್ ವೆರಿ ವೆಲ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ. ಯು ಸಿಂಗ್ ವೆರಿ ವೆಲ್. ಈ ತರದ್ದು ಅಂದ್ರೆ ಫ್ಯಾಕ್ಟ್ ಇರೋ ವಿಷಯ, ದತ್ತ ವಿಷಯ ಹೇಳ್ಬೇಕಾದಾಗ ಕೂಡ ನಾವು ಹೀಗೆ ಪ್ರೆಸೆಂಟ್ ಸಿಂಪಲ್ ನ ಯೂಸ್ ಮಾಡ್ತೀವಿ. ಸೊ ಸೆಕೆಂಡ್ ಬಂದು ಪ್ರೆಸೆಂಟ್ ಕಂಟಿನ್ಯೂಯಸ್. ಅಂದ್ರೆ ಪ್ರೆಸೆಂಟ್ ಅಂದ್ರೆ ಇವಾಗಿಂದು, ಕಂಟಿನ್ಯೂಯಸ್ ಅಂದ್ರೆ ಆಕ್ಷನ್ ನಡೀತಾ ಇದೆ ಈಗ. ಅದನ್ನ ಯಾವ್ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೂ ಮುಂಚೆ ಅದ್ರ ಫಾರ್ಮ್ಯಾಟ್ ಏನು, ಸಬ್ಜೆಕ್ಟ್ ಮತ್ತೆ ಇಲ್ಲೊಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ. ಆಮ್ ಅಥವಾ ಈಸ್, ಆರ್, ಡಿಪೆಂಡಿಂಗ್ ಆನ್ ಯಾವ ಸಬ್ಜೆಕ್ಟ್ ಯೂಸ್ ಮಾಡಿದೀನಿ ಅಂತ. ಐ ಬಂದ್ರೆ ಆಮ್ ಬರುತ್ತೆ, ಬೇರೆ ಬಂದಾಗ ಅಂದ್ರೆ ಪ್ಲೂರಲ್ ಬಂದಾಗ ಆರ್ ಬರುತ್ತೆ. ಹಾಗೆ ಎಕ್ಸಾಂಪಲ್ಸ್ ನೋಡಿದಾಗ ಗೊತ್ತಾಗುತ್ತೆ. ಅದ್ರ ಜೊತೆಗೆ ವರ್ಬ್ ಯೂಸ್ ಮಾಡ್ತೀವಿ. ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ವರ್ಬ್ಗೆ ಯಾವಾಗ್ಲೂ ನಾವು ING ಸೇರಿಸ್ತೀವಿ. ING ಯಾವಾಗ್ಲೂ ಕಂಟಿನ್ಯೂಸ್ ಫಾರ್ಮ್ ನ ರೆಫರ್ ಮಾಡುತ್ತೆ. ಈಟಿಂಗ್, ಡ್ರಿಂಕಿಂಗ್, ರೈಟಿಂಗ್, ಹಾಗೆ ಈಗ ನಡೀತಾ ಇರೋದು ಎಲ್ಲ ING ಅಂತ ಸೇರಿಸ್ತೀವಲ್ವಾ ವರ್ಬ್ಗೆ, ಅದೆಲ್ಲಾನು ಕಂಟಿನ್ಯೂಸ್ ಫಾರ್ಮ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಯಾವ್ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ, ಆಕ್ಷನ್ಸ್ ಹ್ಯಾಪನಿಂಗ್ ನೌ ಅಂದ್ರೆ ಇವಾಗ ನಡೀತಾ, ಈ ಸೆಕೆಂಡ್ ನಲ್ಲಿ ನಡೀತಾ ಇರೋ ಕೆಲಸಕ್ಕೆ. ಐ ಆಮ್ ರೆಕಾರ್ಡಿಂಗ್ ಎ ಕ್ಲಾಸ್, ನಾನೊಂದು ಕ್ಲಾಸ್ ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಥವಾ ಐ ಆಮ್ ರೈಟಿಂಗ್, ನಾನು ಈಗ ಬರಿತಾ ಇದ್ದೀನಿ. ಯಾವಾಗಲೂ ಬರ್ದು ಇವಾಗ ನಾನು ಐ ಆಮ್ ರೈಟಿಂಗ್ ಅಂತ ಹೇಳಕ್ಕಾಗಲ್ಲ. ಐ ಆಮ್ ಎಕ್ಸ್ಪ್ಲೈನಿಂಗ್ ಇವಾಗ ಅಲ್ವಾ. ಸೊ ಐ ಆಮ್ ರೈಟಿಂಗ್, ನಾನು ಬರಿತಾ ಇದ್ದೀನಿ. ಸೊ ಈ ಸೆಕೆಂಡ್ ಅಲ್ಲಿ ನಡೀತಿರೋ ಕೆಲಸನ ನಾವು ಆಕ್ಷನ್ ಹ್ಯಾಪನಿಂಗ್ ನೌ ಈ ಕ್ಯಾಟಗರಿನಲ್ಲಿ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಆಮ್ ಯೂಸ್ ಮಾಡಿದೀನಿ, ರೈಟಿಂಗ್ ING ಬರುತ್ತೆ, ರೈಟ್ಗೆ ರೈಟಿಂಗ್ ಆಗುತ್ತೆ ಅಲ್ಲಿ. ಸೊ ING ವರ್ಬ್ಸ್ ನ ಯೂಸ್ ಮಾಡ್ತೀವಿ. ಇನ್ನೊಂದೇನಪ್ಪ ಅಂದ್ರೆ ಚೇಂಜಸ್ ಟೇಕಿಂಗ್ ಪ್ಲೇಸ್ ನಾವು, ಅಂದ್ರೆ ಒಂದೇನೋ ಬದಲಾವಣೆ ನಡೀತಾ ಇರುತ್ತೆ. ಓ ಚಿನ್ನದ ಬೆಲೆ ತುಂಬಾ ಜಾಸ್ತಿ ಆಗ್ತಾ ಇದೆಯಪ್ಪ ಇತ್ತೀಚೆಗೆ ಅಂತ ಹೇಳ್ತೀವಲ್ವಾ, ಅದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್. ಅಂದ್ರೆ ಇವಾಗ ಆಗ್ತಿರೋ ಬದಲಾವಣೆ ಏನಾಗ್ತಿದೆ, ಬೆಲೆ ಜಾಸ್ತಿ ಆಗ್ತಿದೆ. ಗೋಲ್ಡ್ ಪ್ರೈಸ್ ಈಸ್ ರೈಸಿಂಗ್ ರ್ಯಾಪಿಡ್ಲಿ, ತುಂಬಾ ಸಡನ್ ಆಗಿ ಜಾಸ್ತಿ ಆಗ್ತಾ ಇದೆ. ಸೊ ಹೀಗೆ ಚೇಂಜಸ್, ಏನಾದ್ರೂ ಒಂದು ಚೇಂಜ್ ಬದಲಾವಣೆ ಆಗ್ತಾ ಇದ್ರೆ, ಅಥವಾ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಇಸ್ ಚೇಂಜಿಂಗ್ ರ್ಯಾಪಿಡ್ಲಿ, ಇಟ್ಸ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ, ಹೀಗೆ ಹೇಳ್ಬೇಕಾದ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್, ಯಾಕಂದ್ರೆ ಇವಾಗ ಆಗ್ತಿರೋದು ಮತ್ತೆ ಆಗ್ತಾ ಇದೆ ಅದು ಅಲ್ವಾ, ಮುಗ್ದೋಗಿಲ್ಲ. ಸೊ ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ. ಮತ್ತೆ ಟೆಂಪ್ರರಿ ಆಕ್ಟಿವಿಟೀಸು, ಏನೋ ಕಲಿತಾ ಇರ್ತೀವಿ. ನಾನು ಸಂಗೀತ ಕಲಿತಾ ಇದ್ದೀನಿ ಅಂದ್ರೆ ಅದು ಆಲ್ರೆಡಿ ಕಲ್ತು ಮುಗ್ದಿಲ್ಲ, ನಾನೇನು ಲೈಫ್ ಪೂರ್ತಿ ಕಲಿತಾನೆ ಇರಲ್ಲ, ಅದೇನು ಹ್ಯಾಬಿಟ್ ಆಗಿಲ್ಲ ನಂದು. ಅದು ಹ್ಯಾಬಿಟ್ ಆದಾಗ ಯಾವ್ದು ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಯೂಸ್ ಮಾಡ್ಬಿಡ್ತೀವಿ. ಇಲ್ಲಿ ಈಗ ಸದ್ಯಕ್ಕೆ ಕಲಿತಾ ಇದ್ದೀನಿ, ಅದೊಂದು ಟೆಂಪ್ರರಿ ಆಕ್ಷನ್ ಡೈಲಿ ಮಾಡ್ತಾ ಇದ್ದೀನಿ. ಸೊ ಆ ತರ ಸಂದರ್ಭದಲ್ಲಿ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ, ಟೆಂಪರರಿ ಆಕ್ಟಿವಿಟೀಸ್. ಸೊ
ಸೃಜನ್ ಈಸ್ ಲರ್ನಿಂಗ್ ಟು ಪ್ಲೇ ದ ಗಿಟಾರ್. ಅವನು ಗಿಟಾರ್ ನುಡ್ಸೋದು ಸೃಜನ ಕಲಿತಾ ಇದ್ದಾನೆ. ಅದು ಆನ್ಗೋಯಿಂಗ್ ಆಕ್ಟಿವಿಟಿ, ನಡೀತಾ ಇರುವಂತ ಕ್ರಿಯೆ. ಈ ಸೆಕೆಂಡ್ ಅಲ್ಲ, ಬಟ್ ಟೆಂಪ್ರರಿ ಆಗಿ ನಡೀತಾ ಇರುವಂತ ಕ್ರಿಯೆ. ಸೊ ಇದು 3 ಸಂದರ್ಭಗಳಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ನ ಯೂಸ್ ಮಾಡ್ತೀವಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಏನಿದು? ಪ್ರೆಸೆಂಟ್ ಪರ್ಫೆಕ್ಟು ಸಿಂಪಲ್ ಮತ್ತೆ ಕಂಟಿನ್ಯೂಸ್ ಈಸಿ ಇತ್ತಲ್ವಾ? ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೇನು? ಯಾವ ತರ? ಇದನ್ನ ಫಾರ್ಮ್ಯಾಟ್ ಬಂದು ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ, ಜೊತೆಗೆ ಹ್ಯಾಸ್, ಹ್ಯಾವ್, ಹೆಲ್ಪಿಂಗ್ ವರ್ಬ್ಸ್ ಬರುತ್ತೆ. ಅದಾದ್ಮೇಲೆ ವರ್ಬ್ ಯಾವ ಫಾರ್ಮು? ಪಾಸ್ಟ್ ಪಾರ್ಟಿಸಿಪಲ್. ಫಾರ್ ಎಕ್ಸಾಂಪಲ್ ಗಿವ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ, ಗೇವ್ ಪಾಸ್ಟ್ ಟೆನ್ಸ್ ಆಗುತ್ತೆ, ಗಿವನ್ ಪಾಸ್ಟ್ ಪಾರ್ಟಿಸಿಪಲ್ ಅದು ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್. ಅದನ್ನ ಬೇಕಂದ್ರೆ ಇನ್ನೊಂದು ಡೀಟೇಲ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಜಸ್ಟ್ ಇಷ್ಟು ತಿಳ್ಕೊಂಡಿರಿ. ಇದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯೂಸ್ ಮಾಡ್ತೀವಿ. ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಈಗ ನಾನು ವಾರದಲ್ಲಿ ಒಂದು ಮಧ್ಯದಲ್ಲಿದ್ದೀನಿ, ಬುಧವಾರ ಅಂತ ಇಟ್ಕೊಳ್ಳಿ. ಸೊ ವೆಡ್ನೆಸ್ಡೇ ಇವತ್ತು. ನಾನು ಏನು ಹೇಳ್ತಾ ಇರ್ತೀನಿ ಅಂದ್ರೆ, ಓಕೆ ಐ ಹ್ಯಾವ್ ಅಟೆಂಡೆಡ್ 2 ಯೋಗ ಕ್ಲಾಸಸ್ ದಿಸ್ ವೀಕ್ ಅಂದ್ರೆ ಆ ಪೀರಿಯಡ್ ಇನ್ನೂ ಕಂಪ್ಲೀಟ್ ಆಗಿರಲ್ಲ. ಸೊ 1 ವಾರ ಅಂತಂದ್ರೆ ಇದು 1 ವೀಕ್ ಪೀರಿಯಡ್ ಆದ್ರೆ ನಾನು ಇಲ್ಲೆಲ್ಲೋ ಇರ್ತೀನಿ ಇವತ್ತಿನ ದಿನ ಅಲ್ವಾ? ಸೊ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಇರ್ತೀವಿ. ಇನ್ನು ಆ ವಾರ ಇನ್ನು ಕಂಟಿನ್ಯೂ ಆಗ್ತಾ ಇದೆ. ನಾನು ರೆಫರ್ ಮಾಡ್ತಿರೋ ಪೀರಿಯಡ್ 1 ವೀಕ್ ಅಂತ ಹೇಳ್ಬೇಕಾದಾಗ ಇನ್ನು ಆ ಪೀರಿಯಡ್ ಕಂಟಿನ್ಯೂ ಆಗುತ್ತೆ. ಒಂದ್ ಸ್ವಲ್ಪ ಮುಗಿದಿದೆ, ಒಂದ್ ಸ್ವಲ್ಪ ಇನ್ನೂ ಆಗಕ್ಕಿದೆ. ಆ ತರ ಸಂದರ್ಭದಲ್ಲಿ ಐ ಹ್ಯಾವ್ ಅಟೆಂಡೆಡ್ 2 ಯೋಗ ಕ್ಲಾಸಸ್ ದಿಸ್ ವೀಕ್ ಅಂದ್ರೆ ಇವಾಗ 2 ಅಥವಾ 3 ಐ ಹ್ಯಾವ್ ಅಟೆಂಡೆಡ್ 3 ಯೋಗ ಕ್ಲಾಸಸ್ ದಿಸ್ ವೀಕ್. ಇಲ್ಲಿ ಏನ್ ಹೇಳ್ತಿದೀವಿ ಅಂದ್ರೆ, ನಾನು ಇವತ್ತಿನ ದಿನದಷ್ಟಲ್ಲಿ 3 ಅಟೆಂಡ್ ಮಾಡಿದ್ದೀನಿ, ಇನ್ನೂ ವಾರ ಇದೆ. ಸೊ ಇನ್ನೂ 2-3 ಕ್ಲಾಸಸ್ ಅಟೆಂಡ್ ಮಾಡ್ಬೋದು ನಾನು. ಹಾಗೆ ಒಂದು ಪೀರಿಯಡ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಆ ಪೀರಿಯಡ್ ಅಲ್ಲಿ ಸ್ವಲ್ಪ ಮಾತ್ರ ಕೆಲಸ ಮುಗ್ದಿದೆ, ಆ ಪೀರಿಯಡ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಟು ಟಾಕ್ ಅಬೌಟ್ ದಿ ಎಕ್ಸ್ಪೀರಿಯನ್ಸ್, ಏನಾಯ್ತು ಅಂತ ಹೇಳುವಾಗ ಸ್ವಲ್ಪ ಮುಗ್ದಿದೆ ಮತ್ತೆ ಇನ್ನೂ ಪೀರಿಯಡ್ ಬಾಕಿ ಇದೆ. ಐ ಹ್ಯಾವ್ ಅಟೆಂಡೆಡ್ 3 ಯೋಗ ಕ್ಲಾಸಸ್ ದಿಸ್ ವೀಕ್. ಇನ್ನೂ ಒಂದು ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಏನಪ್ಪಾ? ರೀಸೆಂಟ್ ಆಕ್ಷನ್ ಅಥವಾ ಈವೆಂಟ್ಸ್ ಹೇಳುವಾಗ. ಈಗ ಜಸ್ಟ್ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇನೋ ಕೆಲಸ ಮುಗಿಸಿರ್ತೀನಿ. ಐ ಹ್ಯಾವ್ ಫಿನಿಶ್ಡ್ ರೆಕಾರ್ಡಿಂಗ್ ಅನದರ್ ವಿಡಿಯೋ. ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಮುಗಿಸಿದ್ದೀನಿ. ಐ ಫಿನಿಶ್ಡ್ ಅಂದ್ರೆ ಆಲ್ರೆಡಿ ಪಾಸ್ಟ್ ಟೆನ್ಸ್ ಬರುತ್ತೆ. ಇಲ್ಲೂ ಪಾಸ್ಟೇ, ಬಟ್ ತುಂಬಾ ಹಳೇದಲ್ಲ, ಜಸ್ಟ್ ಈಗ ತಾನೇ ಮುಗೀತು ಅನ್ನೋ ತರ. ಕಾಫಿ ತಗೊಳ್ಳಿದ್ರೆ ನಾವು ಇಲ್ಲ ಈಗ ತಾನೇ ಆಯ್ತು ಅಂತ ಹೇಳ್ತೀವಲ್ಲ, ಹಾಗೆ ಜಸ್ಟ್ ಈಗ ತಾನೇ ಮುಗಿಸ್ತೆ ನಾನೊಂದು ರೆಕಾರ್ಡಿಂಗು ಅಂತ ಹೇಳುವಾಗ. ಅಥವಾ ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್, ಈಗ ತಾನೇ ಮುಗೀತು ನನ್ನ ಹೋಮ್ ವರ್ಕು. ಟೈಮ್ ಹೇಳ್ತೀರಲ್ಲ ನಾವಲ್ಲಿ, ಐ ಹ್ಯಾವ್ ಫಿನಿಶ್ಡ್ ಅಂತ ಬಂದಾಗ ಏನಾಗಿರುತ್ತಲ್ಲಿ, ಜಸ್ಟ್ ಈಗ ಒಂದು 5 ನಿಮಿಷ ಮುಂಚೆ, ಹಾಗೆ ಸ್ವಲ್ಪ ಈಗ ತಾನೇ ಮುಗೀತು ಅಂತ ಹೇಳೋವಾಗ. ಮತ್ತೆ ಅದ್ರ ಎಫೆಕ್ಟು ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ನೀವು ಇನ್ನೂ ಹೋಗಿ ಇಷ್ಟು ಮೇಡಮ್ ತೋರಿಸ್ಬೇಕಿರುತ್ತೆ, ಅದೆಲ್ಲ ಬಾಕಿ ಇರುತ್ತೆ. ಜಸ್ಟ್ ಈಗ ತಾನೇ ಮುಗಿಸಿರ್ತೀರ. ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್ ಜಸ್ಟ್ ನಾವು ಅನ್ನೋ ಥರ ಆಗುತ್ತದು. ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ಅರ್ಥ ಆಯ್ತಲ್ವಾ? ಇದು ಪಾಸ್ಟ್ ಸಿಂಪಲ್ ಅಂದ್ರೆ ಜಸ್ಟ್ ನಾವು ರೊಟೀನ್ ಹೇಳೋವಾಗ ಆ ಥರ ಹೇಳ್ತೀವಿ. ಕಂಟಿನ್ಯೂಸ್ ಅಂದ್ರೆ ಕಂಟಿನ್ಯೂ ಆಗ್ತಾ ಇರೋಂಥ ಇವೆಂಟ್ಸು, ಚೇಂಜ್ ಇವಾಗ ಆಗ್ತಿರೋ ಚೇಂಜಸ್ ಬಗ್ಗೆ ಮಾತಾಡೋವಾಗ ಆ ಥರ, ಅದು ಆನ್ ಗೋಯಿಂಗ್ ಇವೆಂಟ್ ಆಗಿರುತ್ತೆ. ಇದು ಪಾಸ್ಟ್ ಪರ್ಫೆಕ್ಟ್ ಅಂತ ಎಲ್ಲೇ ಬಂದ್ರೂ ಈ ಟೆನ್ಸಸ್ ಅಲ್ಲಿ ಸ್ವಲ್ಪ ಪಾರ್ಟ್ ಆಗಿರುತ್ತೆ, ಅಥವಾ ಒಂದು ಸ್ವಲ್ಪ ಈಗ ತಾನೇ ಮುಗಿಸಿರ್ತೀವಿ, ಅಥವಾ ಕೆಲವೊಂದು ಪಾರ್ಟ್ ಮುಗಿದಿದೆ ಮತ್ತೆ ಆ ಪೀರಿಯಡ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಈ ತರ ಸಂದರ್ಭದಲ್ಲಿ ನಾವು ಪರ್ಫೆಕ್ಟ್ ಯೂಸ್ ಮಾಡ್ತೀವಿ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರೋದ್ರಿಂದ ಜಸ್ಟ್ ಈಗ ನಾನು ಹೇಳ್ತಾ ಇರೋದಕ್ಕಿಂತ ಕೆಲವೇ ನಿಮಿಷಗಳ ಮುಂಚೆ ಆ ಕೆಲಸ ಮಾಡ್ತಿರ್ತೀನಿ. ಐ ಹ್ಯಾವ್ ಫಿನಿಶ್ಡ್ ಕುಕಿಂಗ್ ಅಂಡ್ ಸ್ಟಾರ್ಟೆಡ್ ರೆಕಾರ್ಡಿಂಗ್. ಸೊ ನಾನು ಈಗ ತಾನೇ ಮುಗಿಸ್ದೆ. ಐ ಹ್ಯಾವ್ ಫಿನಿಶ್ಡ್ ಮೈ ಕುಕಿಂಗ್. ಸೊ ನಾನು ಅಡುಗೆ ಮಾಡಿದ್ನ ಮುಗಿಸಿದ್ದೀನಿ. ಮತ್ತೆ ಸಬ್ಜೆಕ್ಟ್ ಅಲ್ಲಿ ಹ್ಯಾವ್ ಹ್ಯಾಸು ಯಾವಾಗ ಬರುತ್ತೆ ಇದು ಡೀಟೇಲ್ಸ್ ಬೇಕಾಗುತ್ತೆ, ನಾನು ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀನಿ. ಹ್ಯಾಸ್ ಯಾವಾಗ, ಹ್ಯಾವ್ ಯಾವಾಗ. ವರ್ಬ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ತೀವಿ, ಅದು ಕ್ಲಿಯರ್ ಆಯ್ತಲ್ವಾ? ಸೊ ಇದಿಷ್ಟು ಇಟ್ಸ್ ಅಬೌಟ್ ಪ್ರೆಸೆಂಟ್ ಪರ್ಫೆಕ್ಟ್. ಫೋರ್ತ್ ಒನ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಏನಾಗಂದ್ರೆ ಪ್ರೆಸೆಂಟ್ ಅಲ್ಲಿ ಇರ್ತೀರಾ ಅಂದ್ರೆ ಇವಾಗಿಂದು ಪರ್ಫೆಕ್ಟ್ ಬಂದ ತಕ್ಷಣ ಆಕ್ಟಿವಿಟಿ ಜಸ್ಟ್ ಸ್ವಲ್ಪ ಮುಂಚೆ ಆಗಿರುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಏನಪ್ಪಾ ಅಂದ್ರೆ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಬಟ್ ಮುಗ್ದಿಲ್ಲ. ಅಂದ್ರೆ ಕನ್ನಡದಲ್ಲಿ ಹೇಳುವಾಗ ಹಿಂಗೆ ಹೇಳ್ತೀವಿ, ಅಯ್ಯೋ ನಾನು ಇನ್ನೂ ಕಾಯ್ತಾ ಇದ್ದೀನಪ್ಪ ಅಂದ್ರೆ ಕಾಯಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ, ಬಟ್ ಕಾಯ್ತಾ ಇರೋ ಕೆಲಸ ಇನ್ನೂ ಮುಗ್ದಿಲ್ಲ ಅಲ್ವಾ? ಕಾಯ್ತಾ ಇದ್ದೀನಪ್ಪ ಇನ್ನೂ ಡಾಕ್ಟರ್ ಬರ್ತಾರೆ ಅಂತ ಇನ್ನೂ ಬಂದಿಲ್ಲ. ಅಥವಾ ಹೋಮ್ ವರ್ಕ್ ಸ್ಟಾರ್ಟ್ ಮಾಡಿರ್ತೀವಿ, ತುಂಬ ಕೊಟ್ಬಿಟ್ಟಿರ್ತಾರೆ ಅವತ್ತು ನಿಮ್ಮ ಮಿಸ್ಸು, ಅಯ್ಯೋ ಬರಿತಾ ಇದ್ದೀನಪ್ಪ, ಇನ್ನು ಅರ್ಧ ಗಂಟೆಯಿಂದ ಬರಿತಾನೇ ಇದ್ದೀನಿ ಇನ್ನೂ ಮುಗ್ದಿಲ್ಲ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಗಿದೆ, ಇನ್ನೂ ಕಂಟಿನ್ಯೂ ಆಗ್ತಾ ಇದೆ.
ಸೊ ಇದೊಂಥರ ಪಾಸ್ಟ್ ಟೆನ್ಸು ಅಲ್ಲ, ಪ್ರೆಸೆಂಟ್ ಕಂಟಿನ್ಯೂಸು ಅಲ್ಲ, ಐ ಆಮ್ ರೈಟಿಂಗ್ ಅನ್ನೋದು ಬೇರೆ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದೆ, ಅಯ್ಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಮುಗಿತಾ ಇಲ್ಲ ಅನ್ನೋದೇ ಬೇರೆ. ಅಯ್ಯೋ ಪಾತ್ರೆ ತೊಳಿತಾ ಇದ್ದೀನಿ 20 ನಿಮಿಷದಿಂದ ತೊಳಿತಾ ಇದ್ದೀನಿ ಇನ್ನೂ ಮುಗ್ದಿಲ್ಲ. ಇದೆಲ್ಲದನ್ನು ನಮಗೆ ಯಾವುದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಅಂದರೆ ಒಂದು ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇನ್ನೂ ಮುಗಿದಿಲ್ಲ, ಈ ಕ್ಷಣದಲ್ಲಿ ಕೂಡ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಸೊ ಫಾರ್ಮ್ಯಾಟ್ ಇದು ನಾನು ಎಕ್ಸಾಂಪಲ್ ನಾನು ರೆಕಾರ್ಡಿಂಗ್ ಕೊಡ್ಬೋದು. ಐ ಹ್ಯಾವ್ ಬೀನ್ ರೆಕಾರ್ಡಿಂಗ್ ದಿಸ್ ಟೆನ್ಸಸ್ ಕ್ಲಾಸ್ ಸಿನ್ಸ್ 20 minutes. ನಾನು 20 ನಿಮಿಷದಿಂದ ರೆಕಾರ್ಡಿಂಗು ಮಾಡ್ತಾನೆ ಇದ್ದೀನಿ. ಸ್ಟಾರ್ಟ್ ಆಗಿದೆ ಪಾಸ್ಟಲ್ಲಿ ಕೆಲಸ, ಮುಂಚೆನೇ ಸ್ಟಾರ್ಟ್ ಆಗಿದೆ, ನಾನು ಮಾತಾಡ್ತಿರೋದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗಿದೆ ಕೆಲಸ, ಬಟ್ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯಾವ ಥರ ಯೂಸ್ ಮಾಡ್ತೀವಿ? ಸಬ್ಜೆಕ್ಟ್ ಇರುತ್ತೆ, ಹ್ಯಾವ್ ಅಥವಾ ಹ್ಯಾಸ್ ಯೂಸ್ ಮಾಡ್ತೀವಿ. ಬೀನ್ ಬರುತ್ತೆ, I have been recording this class. So verb ಬರುತ್ತೆ, ing ಬರುತ್ತೆ. I have been waiting to meet the class teacher since morning. I have been ಅಲ್ಲಿ been ಅನ್ನೋ ವರ್ಡ್ ಎಕ್ಸ್ಟ್ರಾ ಬರುತ್ತೆ, ಮುಂಚೆ ಏನಾಗ್ತದೆ, ಮತ್ತೆ ವರ್ಬ್ ಅಲ್ಲಿ ing ಫಾರ್ಮ್ ಬರುತ್ತೆ ಇದು. ಸೊ ನೀವು ಕ್ಲಾಸ್ ಟೀಚರ್ನ ಮೀಟ್ ಮಾಡಬೇಕಾಗಿರುತ್ತೆ, ವೆಯ್ಟ್ ಮಾಡ್ತಿರ್ತೀರಾ, ಏನು ಹೇಳ್ತೀರಾ? ಐ ಹ್ಯಾವ್ ಬೀನ್ ವೇಟಿಂಗ್ ಟು ಮೀಟ್ ದಿ ಕ್ಲಾಸ್ ಟೀಚರ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಪ್ಪ ನಾನು ಕ್ಲಾಸ್ ಟೀಚರ್ ಹತ್ರ. ಏನೋ ನಿಮ್ಗೆ ಕೆಲಸ ಇರುತ್ತೆ, ಸೈನ್ ತಗೋಬೇಕಿರುತ್ತೆ. ಸೊ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ಕ್ಲಾಸ್ ಟೀಚರ್ನ ಅಂದರೆ ಅರ್ಥ ನೀವು ಇನ್ನೂ ಮೀಟ್ ಮಾಡಿರಲ್ಲ. ವೆಯ್ಟಿಂಗ್ ಪೀರಿಯಡ್ ನಿಮ್ಮದು ಇನ್ನೂ ಎಂಡ್ ಆಗಿರಲ್ಲ. ವೆಯ್ಟಿಂಗ್ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ? ನೀವು ಯಾವಾಗ ಹೇಳ್ತಿರ್ತೀರೋ ಅದಕ್ಕೂ ಮುಂಚೆನೇ ಸ್ಟಾರ್ಟ್ ಆಗಿರುತ್ತೆ, ಬಟ್ ಇನ್ನೂ ವೆಯ್ಟಿಂಗ್ ಮುಗ್ದಿರಲ್ಲ, ವೆಯ್ಟ್ ಮಾಡ್ತಾನೇ ಇದ್ದೀರಾ ಈಗ್ಲೂ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೀನಪ್ಪ ಇನ್ನೂ ಸಿಕ್ಕಿಲ್ಲ ಅಂತ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ. ಈಗ ಪ್ರೆಸೆಂಟ್ನಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಟೆನ್ಸ್ ನೋಡೋಣ. ಸೊ 5th ಒನ್ ಬಂದು ಪಾಸ್ಟ್ ಸಿಂಪಲ್. ಇದ್ರ ಫಾರ್ಮ್ಯಾಟ್ ಹೇಗಿರುತ್ತೆ? ಸಬ್ಜೆಕ್ಟ್ ಮತ್ತೆ ವರ್ಬ್. ವರ್ಬ್ ಯಾವ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ? ಪಾಸ್ಟ್ ಆಗಿರೋದ್ರಿಂದ ಪಾಸ್ಟ್ ಟೆನ್ಸ್ನಲ್ಲಿ ಇರುವಂಥ ವರ್ಬ್ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಒಂದು ಯಾವುದಾದ್ರೂ ಆಲ್ರೆಡಿ ಆಗೋಗಿರುವಂಥ ಒಂದು ಆಕ್ಟಿವಿಟಿ ಅಥವಾ ಒಂದು ಘಟನೆ ಆಗಿರ್ಬೋದು. ಸೊ ಒಂದು ಆಲ್ರೆಡಿ ಮುಗಿದೋಗಿರೋಂಥ ಕೆಲಸದ ಬಗ್ಗೆ ಮಾತಾಡೋವಾಗ ಯಾವುದಿದು ಪಾಸ್ಟ್ ಸಿಂಪಲ್ನ ಯೂಸ್ ಮಾಡ್ತೀವಿ. ನಂದು ಕಾಫಿ ಕುಡ್ದಾಯ್ತು, ನಂದು ಊಟ ಆಯಿತು, ಆಮೇಲೆ ನನ್ನ ಕ್ಲಾಸ್ ತೊಗೊಂಡಿದ್ದಾಯಿತು. ಸೊ ಹಾಗೆ ಆಲ್ರೆಡಿ ಮುಗಿದೋಗಿರುತ್ತೆ ಸ್ವಲ್ಪ ಹೊತ್ತು ಮುಂಚೆನೇ. ಸೊ ಅಂಥ ಸಂದರ್ಭದಲ್ಲಿ ನಾವು ಸಿಂಪಲ್ ಪಾಸ್ಟ್ ಯೂಸ್ ಮಾಡ್ತೀವಿ. ಕಂಪ್ಲೀಟೆಡ್ ಆಕ್ಷನ್ ಇನ್ ದಿ ಪಾಸ್ಟ್ ಅಲ್ವಾ? ಐ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಇನ್ ಲಾಸ್ಟ್ ಟೆಸ್ಟ್. ನನ್ಗೆ ಲಾಸ್ಟ್ ಟೆಸ್ಟ್ ಆಯ್ತಲ್ಲ, ಅದ್ರಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದೆ, ಟೆಸ್ಟು ಮುಗೀತು, ರಿಸಲ್ಟ್ಸು ಮುಗೀತು, ಎಲ್ಲ ಮುಗೀತು. ಸೊ ಆಲ್ರೆಡಿ ಆಗೋಗಿರೋಂಥ ಕೆಲಸ. ಸೊ ಇದು ಸಿಂಪಲ್ ಇದೆ ಅಲ್ವಾ? ಸೊ ಯಾವುದೇ ಒಂದು ಆಗೋಗಿರೋ ಕೆಲಸಕ್ಕೆ ನಾವು ಜಸ್ಟ್ ಸಬ್ಜೆಕ್ಟ್ ಮತ್ತೆ ವರ್ಬ್. ಸ್ಕೋರ್ಡ್ ಅಂತ ಬಂದಿದೆ ನೋಡಿ ಇಲ್ಲಿ. ಸೊ ಇದೇನೆ ಸ್ಕೋರ್ಡ್ ಆಗಿದೆ, ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್. ಸೊ ಹೀಗೆ ಆಲ್ರೆಡಿ ಮುಗಿದೋಗಿರೋ ಕೆಲಸದ ಬಗ್ಗೆ ಹೇಳುವಾಗ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಪಾಸ್ಟ್ ಕಂಟಿನ್ಯೂಯಸ್. ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ನೋಡಿದ್ವಿ ಅಲ್ವಾ? ಕಂಟಿನ್ಯೂಸ್ ಅಂದರೆ ಇನ್ನೂ ನಡೀತಾ ಇರೋವಂಥದ್ದು, ಇವಾಗ ಇನ್ನೂ ಆಗ್ತಾ ಇರೋದು. ಅದೇ ಪಾಸ್ಟ್ ಕಂಟಿನ್ಯೂಸ್ ಅಂದರೆ ನಾವು ಯಾವುದೋ ಒಂದು ಇನ್ಕಂಪ್ಲೀಟ್ ಆಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಅಯ್ಯೋ ನಾನು ಬಸ್ಗಂತ ವೆಯ್ಟ್ ಮಾಡ್ತಾ ಇದ್ನಾ, ಜೋರಾಗಿ ಮಳೆ ಬಂದ್ಬಿಡ್ತು ಅಂದರೆ ವೆಯ್ಟ್ ಮಾಡ್ತಾ ಇದ್ನಾ ಅಂತ ಹೇಳ್ತೀವಲ್ಲ, ಅದು ಬಂದು ಪಾಸ್ಟ್ ಕಂಟಿನ್ಯೂಯಸ್. ನಾನು ಆಲ್ರೆಡಿ ಆಗಿರೋ ಇವೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಮತ್ತು ಅದು ಆಗ್ತಾ ಇದ್ದಾಗ ಅನ್ನೋ ಥರ ಬರುತ್ತಲ್ವಾ? ನಾನು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೆ, ಜೋರಾಗಿ ಮಳೆ ಬಂತು, ಆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತೀವಲ್ವಾ, ಅದು ಪಾಸ್ಟ್ ಕಂಟಿನ್ಯೂಸ್. ಮತ್ತು ಅಲ್ಲಿ ಯಾವಾಗಲೂ ನಾವು ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡೋವಾಗ ಒಂದೇ ಸೆಂಟೆನ್ಸಲ್ಲಿ 2 ಆಕ್ಟಿವಿಟಿ ಇರುತ್ತೆ. ನೀವು ಅಲ್ಲೇ ಅಬ್ಸರ್ವ್ ಮಾಡ್ಬೋದು. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಒಂದು ಮಳೆ ಬಂತು, ಒಂದು ಆನ್ ಗೋಯಿಂಗ್ ಆಕ್ಟಿವಿಟಿ ಇರುತ್ತೆ, ಅದಾದಮೇಲೆ ಒಂದು ಕಂಪ್ಲೀಟೆಡ್ ಆಕ್ಟಿವಿಟಿ ಬಗ್ಗೆ ಹೇಳ್ತೀವಿ. ಅಂದರೆ ಏನೋ ಮಾಡ್ತಾ ಇದ್ದಾಗ ಇನ್ನೇನೋ ಆಯಿತು ಅನ್ನೋ ಥರ. ಸೊ ಅದು ಫಾರ್ಮ್ ಹೇಗೆ ಬರುತ್ತೆ? ಸಬ್ಜೆಕ್ಟ್ ಬರುತ್ತೆ, ಮತ್ತೆ ವಾಸ್ ಮತ್ತೆ ವರ್ ಯೂಸ್ ಮಾಡ್ತೀವಿ. ಇದೆರಡರಲ್ಲಿ ಒಂದು ವಾಸ್ ಅಥವಾ ವರ್. ಮತ್ತೆ ವರ್ಬ್ದು ING ಫಾರ್ಮ್. ಹೇಗೆ? ಐ ವಾಸ್ ವೇಟಿಂಗ್, ವಿ ವರ್ ಡೂಯಿಂಗ್, ಹೀಗೆ. ಮತ್ತೆ ಅಲ್ಲಿ ಯಾವಾಗ್ಲೂ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ? 2 ಆಕ್ಟಿವಿಟಿ ಇರುತ್ತೆ, ಒಂದು ಆನ್ ಗೋಯಿಂಗ್ ಇರುತ್ತೆ ಪಾಸ್ಟ್ದು, ಇನ್ನೊಂದು ಕಂಪ್ಲೀಟೆಡ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ. ಐ ವಾಸ್ ಡ್ರಿಂಕಿಂಗ್ ಕಾಫಿ ದಿಸ್ ಮಾರ್ನಿಂಗ್ ವೆನ್ ಐ ಗಾಟ್ ಎ ಫೋನ್ ಕಾಲ್ ಫ್ರಮ್ ಮೈ ಫ್ರೆಂಡ್. ನಾನು ಕಾಫಿ ಕುಡಿತಾ ಇದ್ದೆ, ಆಗ ನನ್ನ ಫ್ರೆಂಡ್ದು ಫೋನ್ ಕಾಲ್ ಬಂತು. ಫೋನ್ ಕಾಲ್ ಬಂತು ಅನ್ನೋದು ಕಂಪ್ಲೀಟೆಡ್ ಆಕ್ಷನ್, ಮುಗ್ದಿರೋದು. ಯಾವಾಗ? ಕಾಫಿ ಕುಡಿತಾ ಇದ್ದೆ, ಅದು ಬಂದು ವೆನ್ ಐ ವಾಸ್ ಡ್ರಿಂಕಿಂಗ್. ING ಇದೆ ನೋಡಿ, ವಾಸ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಸೊ
ಇದು ಪಾಸ್ಟ್ ಕಂಟಿನ್ಯೂಸ್, ಐ ವಾಸ್ ಡ್ರಿಂಕಿಂಗ್. ಅರ್ಥ ಆಯ್ತಲ್ವಾ? ಪ್ರೆಸೆಂಟ್ ಕಂಟಿನ್ಯೂಸ್ಗೂ ಪಾಸ್ಟ್ ಕಂಟಿನ್ಯೂಸ್ಗೂ. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಇವಾಗ ನಡೀತಾ ಇರೋದು. ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಅಲ್ಲಿ ಯಾವಾಗ ಹೇಳ್ತೀವಿ ನಾನು ಏನೋ ಮಾಡ್ತಾ ಇದ್ದೆ ಆಗಿನೇನೋ ಆಯ್ತು, ಈ ತರ ಸಂದರ್ಭದಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಅಂದ ತಕ್ಷಣ ಈಗ ಆಗ್ತಾ ಇರೋದಲ್ವಾ, ಅದೇನು ಪಾಸ್ಟ್ ಅಲ್ಲಿ ಆಗ್ತಾ ಇರೋದು ಹೇಳೋದು ಅಂತ ಕನ್ಫ್ಯೂಸ್ ಆಗ್ಬೇಡಿ. ಏನೋ ಮಾಡ್ತಾ ಇದ್ದೆ ಇನ್ನೇನೋ ಈ ತರ ಆಯ್ತು, ಬರಿತಾ ಇದ್ದೆ ಅಷ್ಟ್ರಲ್ಲಿ ಕರೆಂಟ್ ಹೋಯ್ತು, ನಾನು ನೈಟ್ ಎಲ್ಲ ಓದೋಣ ಅಂತ ಎಕ್ಸಾಮ್ಗೆ ಓದ್ತಾ ಇದ್ದೆ ನಿದ್ದೆ ಬಂದ್ಬಿಡ್ತು ಅಲ್ವಾ. ಹೀಗೆ ಏನೋ ಮಾಡ್ತಾ ಇದ್ದೆ ಇನ್ನೇನೋ ಆಯ್ತು ಅಂತ ಹೇಳೋವಾಗ. ಸೊ ನೆಕ್ಸ್ಟ್ ಒಂದು ಪಾಸ್ಟ್ ಪರ್ಫೆಕ್ಟು. ನಾನು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಹೇಳೋವಾಗ ಹೇಳಿದೆ ಅಲ್ವಾ, ಪರ್ಫೆಕ್ಟ್ ಅಂತ ಬಂದಾಗ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿರೋದು ಅಥವಾ ಆಲ್ರೆಡಿ ಈಗ ತಾನೇ ಜಸ್ಟ್ ಮುಗ್ದಿರೋ ಅಂಥದ್ದು ಇವೆಂಟ್ ಬಗ್ಗೆ ಮಾತಾಡ್ತೀವಿ ಅಂತ. ಸೊ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಏನು? ಯಾವುದೋ ಒಂದು ಪಾಸ್ಟ್ ಟೈಮ್ ರೆಫರೆನ್ಸ್ ತಗೊಂಡಾಗ 2 ಇವೆಂಟ್ಸ್ ಆಗಿರುತ್ತೆ ಪಾಸ್ಟ್ ಅಲ್ಲಿ. ಸೊ ಆ 2ರಲ್ಲಿ ಯಾವ್ದು ಮೊದಲಾಯ್ತು ಅಂದ್ರೆ, ಈಗ ಎಕ್ಸಾಂಪಲ್, ಅಯ್ಯೋ ಥಿಯೇಟ್ರಿಗೆ ಹೋಗಿದ್ವಿ ಮೂವಿ ನೋಡೋಣ ಅಂತ, ನಾವು ಥಿಯೇಟ್ರಿಗೆ ಹೋಗೋಷ್ಟರಲ್ಲಿ ಮೂವಿ ಸ್ಟಾರ್ಟ್ ಆಗೋಗಿತ್ತು. ಅಲ್ಲಿ ಮೂವಿ ಸ್ಟಾರ್ಟ್ ಆಗೋಗಿತ್ತು ಅಂತ ಹೇಳೋದು ಆಲ್ರೆಡಿ ಆಗೋಗಿತ್ತು. 2 ಪಾಸ್ಟ್ ಇವೆಂಟ್ಸ್. ಥಿಯೇಟ್ರಿಗೆ ಹೋದ್ವಿ ಅನ್ನೋದು ಕೂಡ ಪಾಸ್ಟೇನೆ, ಮೂವಿ ಸ್ಟಾರ್ಟ್ ಆಗೋಗಿತ್ತು ಅನ್ನೋದು ಕೂಡ ಪಾಸ್ಟೇನೆ. ಆದ್ರೆ ಯಾವ್ದು ಫಸ್ಟ್ ಆಯ್ತು? ಥಿಯೇಟ್ರಿಗೆ ಹೋದ್ಮೇಲೆ ಮೂವಿ ಸ್ಟಾರ್ಟ್ ಆಗಲಿಲ್ಲ, ಅಷ್ಟರಲ್ಲಿ ಮೂವಿ ಸ್ಟಾರ್ಟ್ ಆಗೋಗಿತ್ತು. ಸೊ ಮೂವಿ ಸ್ಟಾರ್ಟ್ ಆಗೋಗಿತ್ತು ಹೋಗಕ್ ಮುಂಚೆನೆ ಅಂತ ಮೆನ್ಷನ್ ಮಾಡಕ್ ಯೂಸ್ ಮಾಡ್ತೀವಲ್ಲ, ಅದೇನೆ ಪಾಸ್ಟ್ ಪರ್ಫೆಕ್ಟ್. ಅಂದ್ರೆ ಯಾವುದೋ ಒಂದು ಪಾಸ್ಟ್ ಒಂದು ಟೈಮ್ನ ರೆಫರೆನ್ಸ್ ಆಗಿ ತಗೊಂಡಾಗ ಅದು ಆಲ್ರೆಡಿ ಆಗೋಗಿತ್ತು. ಇನ್ನು ಯಾವ್ದು ಹೇಳ್ಬೋದು, ನಾನು ಬೆಳಿಗ್ಗೆ ಎದ್ದೇಳೋಣ ಅಂತ ಅಲಾರಾಮ್ ಇಟ್ಕೊಂಡಿರ್ತೀನಿ ಆಯ್ತಾ. ಸೊ ನಾನು ಏನ್ ಹೇಳ್ಬೇಕಾಗಿರುತ್ತೆ, ಅಲಾರಾಮ್ ಹೊಡಿತು, ನಾನು ಎದ್ದೇಳ್ಬೇಕು ಅನ್ಕೊಂಡೆ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗೋಗಿತ್ತು, ಲೇಟ್ ಆಗೋಗಿತ್ತು. ಸೊ ಲೇಟ್ ಆಗೋಗಿತ್ತು ಅಂತ ಹೇಳಕ್ ಯೂಸ್ ಮಾಡೋದೆ ಪಾಸ್ಟ್ ಪರ್ಫೆಕ್ಟ್. ಸೊ ಒನ್ ಟೈಮ್ ರೆಫರೆನ್ಸ್ ತಗೊಂಡಾಗ ಅದು ಆಲ್ರೆಡಿ ಆಗೋಗಿತ್ತು. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡೋಣ. ಸೊ ಇದು ಫಾರ್ಮ್ಯಾಟ್ ಬಂದು ಸಬ್ಜೆಕ್ಟ್ ಇರುತ್ತೆ, ಹ್ಯಾಡ್ ಇರುತ್ತೆ, ಮತ್ತೆ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್. ಇಲ್ಲಿ ಪರ್ಫೆಕ್ಟ್ ಬಂದಾಗೆಲ್ಲ ಪಾಸ್ಟ್ ಪರ್ಫೆಕ್ಟ್ ಆಗ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಕೂಡ ನಾವು ಏನ್ ಯೂಸ್ ಮಾಡ್ತಿದೀವಿ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ನೋಡೋಣ. When we got to the school, the class had started. Had ಯೂಸ್ ಮಾಡ್ತಾ ಇದೀವಿ ಮತ್ತೆ started. ಸೊ ನಾನು ಸ್ಕೂಲ್ಗೆ ಹೋಗಿ ನಾನು ತಲುಪೋ ಅಷ್ಟರಲ್ಲೇನೆ ಕ್ಲಾಸು ಶುರುವಾಗಿ ಹೋಗಿತ್ತು. ಹೀಗೆ 2 ಪಾಸ್ಟ್ ಇವೆಂಟ್ ಬಗ್ಗೆ ಹೇಳ್ತಾ ಇರ್ತೀವಿ, ಅದು ಆರ್ಡರ್ ಹೇಳುತ್ತೆ, ಯಾವ್ದು ಆಗೋಷ್ಟರಲ್ಲಿ ಇನ್ಯಾವುದು ಆಗೋಗಿತ್ತು ಅಂತ. ಅಲ್ಲಿ ಕನ್ಫ್ಯೂಸ್ ಇರಲ್ಲ, ಓ ನೀನು ಹೋದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಆಯ್ತಾ, ಇಲ್ಲ ನಾನು ಸ್ಕೂಲ್ ಹೋಗೋಷ್ಟರಲ್ಲಿ ಕ್ಲಾಸ್ ಶುರುವಾಗಿ ಹೋಗಿತ್ತು. ಆಲ್ರೆಡಿ ಒಂದು ಪಾಯಿಂಟ್ ಬರೋ ಅಷ್ಟರಲ್ಲಿ ಇನ್ನೊಂದು ಮುಗಿದೋಗಿತ್ತು. ಬಟ್ 2 ಇವೆಂಟು ಪಾಸ್ಟ್ ಅಲ್ಲ, ಮೊದಲೇ ಆಗೋಗಿರೋ ಇವೆಂಟ್ಸ್ ಬಗ್ಗೆನೆ ಮಾತಾಡ್ತಿರ್ತೀವಿ. ಅಲ್ಲಿ ಆರ್ಡರ್ ಸ್ಪೆಸಿಫೈ ಮಾಡಕ್ ನಾವು ಈ ಪಾಸ್ಟ್ ಪರ್ಫೆಕ್ಟ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಇದೇನಪ್ಪ ಅಂದ್ರೆ ಇದು ಕೂಡ ಪಾಸ್ಟ್ ಪರ್ಫೆಕ್ಟ್ ತರನೇ, ಆದ್ರೆ ಒಂದು ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಏನ್ ಮಾಡಿದ್ವಿ, 2 ಆಗೋಗಿರೋ ಆಕ್ಟಿವಿಟಿ ಬಗ್ಗೆ ಹೇಳ್ತಿದ್ವಿ, ಯಾವುದು ಫಸ್ಟ್ ಆಯ್ತು ಅಂತ ಹೇಳಕ್ ಯೂಸ್ ಮಾಡ್ತಿದ್ವಿ. ಇಲ್ಲೇನಪ್ಪ ಅಂದ್ರೆ ಇಲ್ಲೂ 2 ಆಗೋಗಿರೋ ಆಕ್ಟಿವಿಟಿ, ಆದ್ರೆ ಒಂದು ಕಂಟಿನ್ಯೂಸ್ ಆಕ್ಟಿವಿಟಿ ಇರುತ್ತೆ, ಒಂದು ಆಗೋಗಿರೋ ಆಕ್ಟಿವಿಟಿ ಇರುತ್ತೆ. ಸೊ ಇದ್ರ ಫಾರ್ಮ್ಯಾಟ್ ಹೇಗಿರುತ್ತೆ, ಸಬ್ಜೆಕ್ಟು ಪ್ಲಸ್ ಹ್ಯಾಡ್ ಬೀನ್ ಯೂಸ್ ಮಾಡ್ತೀವಿ, ಮತ್ತೆ ವರ್ಬ್ ING. ಕಂಟಿನ್ಯೂಸ್ ಬಂದ ತಕ್ಷಣ ನಾವು ಪ್ರೆಸೆಂಟ್ ಆಗ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಆಗ್ಲಿ, ಪಾಸ್ಟ್ ಕಂಟಿನ್ಯೂಸ್ ಆಗ್ಲಿ, ಅಥವಾ ಏನದು ಯಾವುದೇ ಆಗ್ಲಿ ಕಂಟಿನ್ಯೂಸ್ ಅಂತ ಬಂದ ತಕ್ಷಣ INGನೇ ಇರುತ್ತೆ ಅವಾಗ. ಆಯ್ತಾ. I felt really tired because I had been studying all night. ನನಗೆ ತುಂಬಾ ಟಯರ್ಡ್ ಆಗಿತ್ತು, ಯಾಕೆ ನಾನು ಇಡೀ ರಾತ್ರಿ ಓದ್ತಿದ್ದೆ. I had been tired. ಸೊ ಇಲ್ಲಿ I had been studying all night. ಇಲ್ಲಿ ಆಕ್ಚುಲಿ ಒಂದು ಕನ್ಫ್ಯೂಸ್ ಆಗ್ಬೇಡಿ, ಪಾಸ್ಟ್ ಕಂಟಿನ್ಯೂಸ್ ಕೂಡ ನಾನೇನು ಹೇಳಿದೆ, ನಾನು ಕಾಫಿ ಕುಡಿತಾ ಇದ್ದೆ ಅವಾಗ ಫೋನ್ ಕಾಲ್ ಬಂತು ಅಂದ್ರೆ ಒಂದೇನೋ ಆನ್ ಗೋಯಿಂಗ್ ಆಕ್ಟಿವಿಟಿ, ಅದ್ರ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಕ್ ಯೂಸ್ ಮಾಡ್ತೀವಿ ಅಲ್ವಾ. ನಾನು ವೆಯ್ಟ್ ಮಾಡ್ತಾ ಇದ್ದೆ, ಮಳೆ ಬಂತು, ಇದೆಲ್ಲ ಏನಾಯ್ತು, ಪಾಸ್ಟ್ ಕಂಟಿನ್ಯೂಸ್ ಆಯ್ತು. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಏನಪ್ಪ ಡಿಫ್ರೆನ್ಸ್ ಅಂದ್ರೆ 2 ಆಲ್ರೆಡಿ ಮುಗ್ದೋಗಿರೋ ಇವೆಂಟ್ಸ್ ಅದು, ಮತ್ತೆ ಒಂದ್ರದ್ದು ಎಫೆಕ್ಟ್ ಆಗಿರುತ್ತೆ ಇನ್ನೊಂದು. ಸೊ ಇದು ಮಾಡ್ತಾ ಇದ್ದೆ ಅದಕ್ಕೆ ಹಿಂಗಾಯ್ತು. ಇಲ್ಲಿ ಎಫೆಕ್ಟ್ ಅಲ್ಲ, ನಾನು ಕಾಫಿ ಕುಡಿತಾ ಇದ್ದೆ ಕಾಲ್ ಬಂತು ಅನ್ನೋದು ಒಂದಕ್ಕೊಂದಕ್ಕೇನು ಸಂಬಂಧ ಇಲ್ಲ, ಜಸ್ಟ್ ಇದು ಮಾಡ್ತಾ ಇದ್ದಾಗ ಇದಾಯ್ತು ಅಂತ ಅಷ್ಟೇ ಹೇಳ್ತೀವಿ. ಇಲ್ಲಿ ಹಾಗಲ್ಲ,
ನಾನು ಇಂಥದ್ದೇನೋ ಮಾಡ್ತಾ ಇದ್ದೆ ಅದಕ್ಕೆ ಹಿಂಗಾಯ್ತು ಅನ್ನೋ ಥರ ಅರ್ಥ ಬರುತ್ತೆ. ನಂಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು ಅವತ್ತು, ಯಾಕಂದರೆ ಅದ್ರ ಹಿಂದಿನ ದಿನ ನಾನು ಸಿಕ್ಕಾಬಟ್ಟೆ ಓದ್ಬಿಟ್ಟಿದ್ದೆ ಹಾಗೆ. ಸೊ ನನಗೆ ನೆಕ್ಸ್ಟ್ ಡೇ ನಾನು ಆಫೀಸ್ಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಅವತ್ತು ಹಿಂದಿನ ದಿನ ನಾನು ಲಾಂಗ್ ಡ್ರೈವ್ ಮಾಡಿದ್ದೆ, ನಿದ್ದೆ ಆಗಿರಲಿಲ್ಲ. ಹೀಗೆ ಅಂದರೆ ಒಂದ್ರದ್ದು ಈ ರೀಸನಿಂದ ನನಗೆ ಇದೇನೋ ಮಾಡೋಕ್ಕಾಗಿರಲ್ಲ, ಎರಡು ಪಾಸ್ಟಲ್ಲಿ ಇರುತ್ತೆ. ಸೊ ಅಲ್ಲೊಂದು ಥಿನ್ ಡಿಫ್ರೆನ್ಸು, ಕನ್ಫ್ಯೂಸ್ ಆಗಬೇಡಿ. ಕ್ಲಿಯರಾಗಿ ಇನ್ನೊಂದ್ಸತಿ ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಯಾವುದನ್ನ ಪಾಸ್ಟ್ ಕಂಟಿನ್ಯೂಸ್ನ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಅಲ್ಲಿ ಅದ್ರ ರೀಸನಿಂದ ನಾನು ಕಾಫಿ ಕುಡಿತಿದ್ದೆ, ಫೋನ್ ಬಂತು, ಕಾಫಿಗೂ ಫೋನ್ಗೂ ಸಂಬಂಧ ಇಲ್ಲ, ಆದರೆ ಇಲ್ಲ ಆಗಲ್ಲ. ಐ ಫೆಲ್ಟ್ ರಿಯಲಿ ಟಯರ್ಡ್ ಬಿಕಾಸ್ ಐ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಆಲ್ ನೈಟ್. ನಾನು ಹಿಂದಿನ ದಿನ ರಾತ್ರಿ ತುಂಬ ಇಡೀ ರಾತ್ರಿ ಓದ್ತಾ ಇದ್ದಿದ್ರಿಂದ ನನಗೆ ತುಂಬ ಟಯರ್ಡ್ ಆಗಿತ್ತು. ಸೊ ಇಲ್ಲಿ ಕೂಡ ಎರಡು ಪಾಸ್ಟ್ ಇವೆಂಟ್ಸು, ಒಂದು ಕಂಟಿನ್ಯೂಸ್ ಹೇಳ್ತಿರ್ತೀವಿ, ಇನ್ನೊಂದು ಅದ್ರ ಇಂಪ್ಯಾಕ್ಟ್ನ ಹೇಳ್ತಾ ಇರ್ತೀವಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಟೆನ್ಸು ಫ್ಯೂಚರ್ ಸಿಂಪಲ್. ಫ್ಯೂಚರ್ ಸಿಂಪಲ್ ಯಾವಾಗ ಯೂಸ್ ಮಾಡ್ತೀವಿ? ಫ್ಯೂಚರ್ ಅಂದರೆ ನೆಕ್ಸ್ಟ್ ಬರೋ ದಿನಗಳ ಬಗ್ಗೆ ಮಾತಾಡೋವಾಗ ಅಲ್ವಾ. ಸಿಂಪಲ್ ಅಂದರೆ ಜಸ್ಟ್ ಇವಾಗ ಲೈಕ್ ನಾನು ಸೈಕಲ್ ತೊಗೋತೀನಿ, ನಾನು ಕಾಲೇಜ್ಗೆ ಹೋಗ್ತೀನಿ ನಾಳೆ, ಹಾಗೆ ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆ ಮಾತಾಡುವಾಗ. ಅಥವಾ ಈಗ ಎಲ್ಲೋ ಹೋಟೆಲ್ಗೆ ಹೋಗಿರ್ತೀರಾ, ಏನು ತೊಗೋತೀರಾ ಅಂದಾಗ ಓಕೆ ನಾನು ಜ್ಯೂಸ್ ತೊಗೋತೀನಿ, ಕಾಫಿ ತೊಗೋತೀನಿ, ವೆರಿ ನೆಕ್ಸ್ಟ್ ಫ್ಯೂಚರ್, ಅದು ಯಾವುದು ನಾಳೆನೇ ಆಗಿರ್ಬೇಕಂತಿಲ್ಲ, ನೆಕ್ಸ್ಟ್ ಮೂಮೆಂಟ್ಸ್ ಬಗ್ಗೆ ಮಾತಾಡುವಾಗ ಕೂಡ ನಾವು ಫ್ಯೂಚರ್ ಸಿಂಪಲ್ ಯೂಸ್ ಮಾಡ್ತೀವಿ. ಅಲ್ಲಿ ಆ್ಯಕ್ಚುಲಿ 2-3 ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಯಾಟ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಗೋಯಿಂಗ್ ಟು ಯೂಸ್ ಮಾಡ್ತೀವಿ, ಸಬ್ಜೆಕ್ಟ್ ಬರುತ್ತೆ, ಆಮ್, ಈಸ್, ಆರ್ ಯಾವುದಾದ್ರೂ ಒಂದು ವರ್ಬ್ ಬರುತ್ತೆ ಆಕ್ಸಿಲರಿ, ಮತ್ತೆ ಗೋಯಿಂಗ್ ಟು ಯೂಸ್ ಮಾಡಿಬಿಟ್ಟು ಆಮೇಲೆ ವರ್ಬ್ ಬರುತ್ತೆ ಬೇಸ್ ಫಾರ್ಮು. ಐ ಆಮ್ ಗೋಯಿಂಗ್ ಟು ಬೈ ಎ ಸೈಕಲ್. ಸೊ ನಾನು ಸೈಕಲ್ ತಗೋತೀನಿ, ಇಲ್ಲಿ ಗೋಯಿಂಗ್ ಟು ಇರುತ್ತೆ ಮತ್ತೆ ಬೈ ವರ್ಬ್ ಬಂದಿರುತ್ತೆ. ಹಾಗೇನೆ ಸಬ್ಜೆಕ್ಟ್ ಮತ್ತೆ ವಿಲ್ ಜೊತೆ ಸೇರಿಸ್ಬಿಟ್ಟು ಫ್ಯೂಚರ್ ಸಿಂಪಲ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್, ವಿಲ್, ವರ್ಬ್. ವರ್ಬ್ ಬಂದು ಬೇಸ್ ಫಾರ್ಮ್ ಅಲ್ಲಿ ಇರುತ್ತೆ. ಐ ಹ್ಯಾವ್ ಚೂಸ್, ವಿಲ್ ಇದೆ, ಇಲ್ಲಿ ಹ್ಯಾವ್ ಅನ್ನೋದು ವರ್ಬ್ ಆಗಿ ಯೂಸ್ ಆಗ್ತಿದೆ. ಮತ್ತೆ ನಾನು ಜ್ಯೂಸ್ ತಗೋತೀನಿ, ಅಲ್ಲಿ ಇನ್ಸ್ಟಂಟ್ ಡಿಸಿಷನ್ ಹೇಳುತ್ತೆ. ನೀವು ಇವಾಗ ಸಡನ್ ಆಗಿ ಒಂದೇನೋ ಡಿಸೈಡ್ ಮಾಡ್ತೀರಲ್ವಾ, ಓಕೆ ಅದು ನಾನು ತಗೋತೀನಿ. ಅಥವಾ ಸಡನ್ ಆಗಿ ನೀವು ಇನ್ನೊಬ್ರಿಗೆ ಹೆಲ್ಪ್ ಆಫರ್ ಮಾಡೋದು, ಫೋನ್ ರಿಂಗ್ ಆಗ್ತಿರುತ್ತೆ, ನಾನು ತಗೋತೀನಿ ಪರವಾಗಿಲ್ಲ, ಐ ವಿಲ್ ಆನ್ಸರ್ ದ ಫೋನ್, ಐ ವಿಲ್ ಆನ್ಸರ್ ದ ಫೋನ್ ಅಂತ ಹೇಳ್ತೀರಾ. ಐ ವಿಲ್ ಹೆಲ್ಪ್ ಯು ವಿತ್ ಅ ಪ್ರಾಜೆಕ್ಟ್ ವರ್ಕ್. ನೆಕ್ಸ್ಟ್ ಸೆಂಟೆನ್ಸ್ ಅದೇನೆ, ಐ ವಿಲ್ ಹೆಲ್ಪ್ ಯು ವಿತ್ ಯೋರ್ ಪ್ರಾಜೆಕ್ಟ್. ಇಲ್ಲೂ ಅಷ್ಟೇ ವಿಲ್ ಯೂಸ್ ಮಾಡ್ತೀವಿ, ಮತ್ತೆ ಹೆಲ್ಪ್ ಅನ್ನೋದು ವರ್ಬ್ ಆಗಿದೆ. ಅಂದರೆ ವಿಲ್ ಯೂಸ್ ಮಾಡಿದಾಗ ಏನೇನು ಯೂಸ್ ಮಾಡ್ತೀವಿ? ನಮ್ಮ ಇನ್ಸ್ಟಂಟ್ ಡಿಸಿಷನ್ ಹೇಳೋಕ್ಕೆ, ಮತ್ತೆ ಬೇರೆಯವ್ರಿಗೆ ಹೆಲ್ಪ್ ಆಫರ್ ಮಾಡೋಕ್ಕೆ. ಮತ್ತೆ ಗೋಯಿಂಗ್ ಟು ಅನ್ನೋದು ನಿಮ್ಮ ಫ್ಯೂಚರ್ ಪ್ಲಾನ್ ಬಗ್ಗೆ, ನೀವೇನಾದರೂ ಅಂದ್ಕೊಂಡಿರ್ತೀರಲ್ವಾ, ಇದು ಮಾಡಬೇಕು, ಅದು ಮಾಡ್ತೀನಿ, ಆ ಥರ ಹೇಳೋವಾಗ ಕೂಡ ನೀವು ಫ್ಯೂಚರ್ ಸಿಂಪಲ್ನಲ್ಲಿ ಗೋಯಿಂಗ್ ಟು ಯೂಸ್ ಮಾಡ್ತೀರಾ. ಹಾಗೆ ವಿಲ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸು. ಏನಿದು ಫ್ಯೂಚರ್ ಅಂದರೆ ಇನ್ನೂ ಬರ್ದೇ ಇರೋ ಟೈಮ್ ಬಗ್ಗೆ ಮಾತಾಡ್ತಿದ್ದೀವಿ, ಅದರಲ್ಲಿ ಏನು ಕಂಟಿನ್ಯೂಸ್ ಆಗ್ತಾ ಇರೋ ಇವೆಂಟು ಅಂತ ತಲೆ ಕೆಡಿಸ್ಕೊತಿದ್ದೀರಾ? ಇಲ್ಲ, ನಾವು ಕನ್ನಡದಲ್ಲಿ ಕೂಡ ಇದನ್ನು ಮಾತಾಡ್ತೀವಿ. ಹೇಗೆ ಗೊತ್ತಾ, ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಏನೋ ಒಂದು ಟ್ರಿಪ್ ಹೋಗೋ ಪ್ಲ್ಯಾನ್ ಇರುತ್ತೆ ಮುಂದಿನ ವಾರ. ಆವಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತೀರ, ಏನು ಗೊತ್ತೇನೋ ಮುಂದಿನ ವಾರ ಇಷ್ಟೊತ್ತಿಗೆಲ್ಲ ನಾವು ಆಲ್ರೆಡಿ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ಟ್ರಿಪ್ಪು ಅಂತ. ಅಂದರೆ ಆವಾಗ ಮುಂದಿನ ವಾರ ಈ ಟೈಮ್ಗೆ ಇದನ್ನು ಮಾಡ್ತಾ ಇರ್ತೀವಿ. ಫ್ಯೂಚರು ಮತ್ತು ಕಂಟಿನ್ಯೂಸ್ ಟೆನ್ಸು, ಅರ್ಥ ಆಯ್ತಲ್ವ? ಅಥವಾ ಎಕ್ಸಾಮ್ಗೆ ಓದ್ತಾ ಇರ್ತೀರ, ನಿಂಗೆ ನೆಕ್ಸ್ಟ್ ನಾಳೆ ಇಷ್ಟೊತ್ತಿಗೆಲ್ಲ ನಾವು ಎಕ್ಸಾಮ್ ಪೇಪರ್ ಬರಿತಾ ಇರ್ತೀವಪ್ಪ, ಇವಾಗ ಇನ್ನೂ ಓದ್ತಾ ಇದ್ದೀವಿ, ನಾಳೆ ಇಷ್ಟೊತ್ತಿಗೆಲ್ಲ ಬರಿತಾ ಇರ್ತೀವಿ ಎಕ್ಸಾಮ್ನಲ್ಲಿ ಅಂತ. ಹಾಗೆ ಸೊ ಫ್ಯೂಚರು ಮತ್ತು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಅಲ್ಲಿ ಆ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡ್ತೀವಿ. ಸೊ ಇಂಗ್ಲೀಷ್ನಲ್ಲಿ ಯಾವ ಫಾರ್ಮ್ಯಾಟ್ ಇರುತ್ತೆ ಸೆಂಟೆನ್ಸು? ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ ವಿಲ್ ಬಿ ಇರುತ್ತೆ, ಮತ್ತು ವರ್ಬ್ ಕಂಟಿನ್ಯೂಸ್ ಆಗಿರೋದ್ರಿಂದ ING ಫಾರ್ಮಲ್ಲಿ ವರ್ಬ್ ಯೂಸ್ ಮಾಡ್ತೀವಿ. ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ? ಆನ್ ಗೋಯಿಂಗ್ ಆ್ಯಕ್ಷನ್ ಇನ್ ದ ಫ್ಯೂಚರ್, ಫ್ಯೂಚರಲ್ಲಿ ಆಗುವಂಥ ಆನ್ ಗೋಯಿಂಗ್ ಆ್ಯಕ್ಷನ್ ಬಗ್ಗೆ. ದಿಸ್ ಟೈಮ್ ನೆಕ್ಸ್ಟ್ ವೀಕ್ ಐ ವಿಲ್ ಬಿ ಟೇಕಿಂಗ್ ಮೈ ಎಕ್ಸಾಮ್ಸ್. ನೆಕ್ಸ್ಟ್ ವೀಕ್ ಈ ಟೈಮ್ಗೆ ನಾನು ಎಕ್ಸಾಮ್ ಬರಿತಾ ಇರ್ತೀನಿ. ಮತ್ತು ಫಿಕ್ಸ್ಡ್ ರೊಟೀನ್ ಆರ್ ಇವೆಂಟ್ಸ್, ನೀವು ಪ್ರತಿ ಸತಿ ಹೋದಾಗಲೂ ಎಲ್ಲೋ ಉಳ್ಕೊಳ್ತಾ ಇರ್ತೀರಾ, ಆ ಥರ ಆ ರೊಟೀನ್ ಫಿಕ್ಸ್ ಆಗಿರುತ್ತೆ ನಿಮಗೆ, ಬಟ್ ಅದು ಫ್ಯೂಚರಲ್ಲಿ ಆಗ್ತಾ ಇರುತ್ತೆ. ಆ ಥರ ಟೈಮಲ್ಲಿ ಇದು ಫ್ಯೂಚರ್ ಕಂಟಿನ್ಯೂಸೇ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಅಂದರೆ ಐ ವಿಲ್ ಬಿ ಸ್ಟೇಯಿಂಗ್ ಅಟ್ ದಿ ತಾಜ್ ಇನ್ ಬ್ಯಾಂಗ್ಳೂರ್. ಐ ವಿಲ್ ಬಿ ಸ್ಟೇಯಿಂಗ್ ಅಟ್ ದಿ ತಾಜ್, ನಾನು ಈ ಸತಿ ಹೋದಾಗ ತಾಜಲ್ಲೇ ಉಳ್ಕೊತಾ ಇದ್ದೀನಿ. ಐ ವಿಲ್ ಬಿ ಸ್ಟೇಯಿಂಗ್, ಐ ವಿಲ್ ಬಿ ಗೋಯಿಂಗ್, ಹಾಗೆ. ಸೊ ವಿಲ್ ಬಿ ಬಂದು ವರ್ಬ್ ಬರುತ್ತೆ ವಿಲ್ ಬಿ ಜೊತೆಗೆ. ಸೊ ದಿಸ್ ಈಸ್ ಅಬೌಟ್
ಫ್ಯೂಚರ್ ಕಂಟಿನ್ಯೂಸ್ ಯೂಸೇಜ್. ನೆಕ್ಸ್ಟು ಫ್ಯೂಚರ್ ಪರ್ಫೆಕ್ಟ್. ಮತ್ತೆರಡು ಕಾಂಟ್ರಡಿಕ್ಟಿಂಗ್ ವರ್ಡ್. ಪರ್ಫೆಕ್ಟ್ ಅಂದ್ರೆ ಏನು ಹೇಳಿದ್ದೆ, ಯಾವುದೋ ಒಂದು ಪಾಯಿಂಟ್ ರೆಫರೆನ್ಸ್ ತಗೊಂಡಾಗ ಅಷ್ಟರಲ್ಲಿ ಆಗೋಗಿರೋ ಕೆಲಸ. ಫ್ಯೂಚರ್ ಅಂದರೆ ಇನ್ನು ಬರ್ದೇ ಇರೋ ಟೈಮು, ಮುಂದಿನ ಟೈಮು. ಅದು ಹೆಂಗೆ ಮುಂದಿನ ಟೈಮಲ್ಲಿ ಆಗೋಗಿರೋ ಕೆಲಸದ ಬಗ್ಗೆ ಮಾತಾಡ್ತೀವಿ? ಕನ್ಫ್ಯೂಸ್ ಆಗಬೇಡಿ. ಈಗ ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇರ್ತೀವಿ, ಟೈಮ್ ಟೇಬಲ್ ಎಲ್ಲ ಅನೌನ್ಸ್ ಆಗಿರುತ್ತೆ ಏಪ್ರಿಲ್ ಮಿಡ್ಡಿಂದ ಅಥವಾ ಏಪ್ರಿಲ್ ಫಸ್ಟ್ ವೀಕಿಂದ ಅಂತ. ಅವಾಗ ಏನು ಮಾಡ್ತಿರ್ತೀರಾ, ಓಕೆ ನಾನು ಮಾರ್ಚ್ ಅಷ್ಟರಲ್ಲಿ ನೀವು ಅನ್ಕೊತಾ ಇರ್ತೀರಾ, ಓಕೆ ಮಾರ್ಚ್ ಮಿಡ್ ಅಷ್ಟರಲ್ಲಿ ನನ್ನ ರಿವಿಷನ್ ಎಲ್ಲ ಮುಗ್ದಿರುತ್ತೆ. ಸೊ ನೀವಿನ್ನೂ ಎಲ್ಲಿರ್ತೀರಾ, ಜಾನಲ್ಲಿ ಇರ್ತೀರಾ ಅನ್ಕೊಳ್ಳಿ. ಜನವರಿನಲ್ಲಿ ಇಟ್ಕೊಂಡು ನೀವು ಮಾರ್ಚ್ ಏನಾಯ್ತು ನಿಮಗೆ, ಫ್ಯೂಚರ್ ಆಯಿತು. ನೀವೇನು ಹೇಳ್ತಿದ್ದೀರಾ, ಮಾರ್ಚ್ ಮಿಡ್ ಅಷ್ಟರಲ್ಲಿ ನಂದು ಇಂಗ್ಲೀಷ್ ರಿವಿಷನ್ ಎಲ್ಲ ಮುಗ್ದಿರುತ್ತೆ ಅಂದರೆ ಏನರ್ಥ, ಫ್ಯೂಚರು ಮತ್ತು ಆ ಫ್ಯೂಚರ್ ಪಾಯಿಂಟ್ಗಿಂತ ಮುಂಚೆ ಒಂದು ಮುಗಿಸಿರೋ ಅಂಥ ಒಂದು ಕೆಲಸದ ಬಗ್ಗೆ ಮಾತಾಡ್ತಿರ್ತೀರಾ. ಅಥವಾ ನೀವೇನೋ ಒಂದು ಅಮೌಂಟ್ ಸೇವ್ ಮಾಡ್ತಿರ್ತೀರಾ, ಓಕೆ ನಂದು ಅಕ್ಟೋಬರ್ ಅಷ್ಟರಲ್ಲಿ ಇಷ್ಟು ಸೇವ್ ಆಗಿರುತ್ತೆ ದುಡ್ಡು. ಹಾಗೆ ಒಂದು ಫ್ಯೂಚರ್ ರೆಫರೆನ್ಸ್ ತಗೊಂಡು ಆ ಪಾಯಿಂಟ್ ಅಷ್ಟರಲ್ಲಿ ಇಷ್ಟ ಆಗಿರುತ್ತೆ ಕೆಲಸ. ಅಥವಾ ನೀವೇನೋ ಒಂದು ಹೋಮ್ವರ್ಕೆ ಬರೀತಿರ್ತೀರಾ ಅನ್ಕೊಳ್ಳಿ, ಓಕೆ ಅಪ್ಪ ಸಂಜೆ 4 ಗಂಟೆ ಅಷ್ಟರಲ್ಲಿ ಇದಿಷ್ಟು ಬರ್ದಿದ್ರೆ, ಇದು 10 ಪೇಜ್ ಮುಗಿಸಿದ್ರೆ ಇನ್ನು ಆಮೇಲೆ ನೋಡ್ಕೋಬೋದು ಮಿಕ್ಕಿದ್ದು. ಹಾಗೆ ಫ್ಯೂಚರ್ ಟೈಮ್ ತಗೊಂಡು ಅಷ್ಟರಲ್ಲಿ ಕೆಲಸ ಮುಗ್ದಿರೋ ಕೆಲಸದ ಬಗ್ಗೆ ಮಾತಾಡ್ತಿರ್ತೀರ. ಸೊ ಅದ್ರ ಫಾರ್ಮ್ಯಾಟ್ ಹೇಗಿರುತ್ತೆ, ಸಬ್ಜೆಕ್ಟು, ವಿಲ್ ಹ್ಯಾವ್ ಮತ್ತೆ ವರ್ಬ್. ಇದು ಪರ್ಫೆಕ್ಟ್ ಆಗಿರೋದ್ರಿಂದ ಫ್ಯೂಚರ್ ಪರ್ಫೆಕ್ಟು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ತಗೊಂತೀವಿ ವರ್ಬ್ದು. ಸೊ ಎಕ್ಸಾಂಪಲ್, ಬೈ ಮಾರ್ಚ್ ಮಿಡ್ ಐ ವಿಲ್ ಹ್ಯಾವ್ ಫಿನಿಶ್ಡ್ ಇಂಗ್ಲಿಷ್ ರಿವಿಷನ್. ಸೊ ಮಾರ್ಚ್ ಮಿಡ್ ಅಷ್ಟರಲ್ಲಿ ನಾನು ಫಿನಿಶ್ ಮಾಡಿರ್ತೀನಿ. ವಿಲ್ ಹ್ಯಾವ್ ಬರುತ್ತೆ ಮತ್ತೆ ಫಿನಿಶ್ಡ್ ವರ್ಬ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮು. ಸೊ ಯಾ, ಫ್ಯೂಚರ್ ಪರ್ಫೆಕ್ಟ್ನ ಈ ಥರ ಸಂದರ್ಭಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಈಗ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಏನಿದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸು? ಯಾವಾಗಲೂ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಏನಾಗಿರುತ್ತೆ, ನಾವು ಒಂದು ಪಾಯಿಂಟ್ ಫ್ಯೂಚರ್ ಪಾಯಿಂಟ್ನಲ್ಲಿ ನಿಂತು ಮಾತಾಡ್ತಾ ಇರ್ತೀವಿ. ಆಲ್ರೆಡಿ ಒಂದು ಕೆಲಸ ಸ್ಟಾರ್ಟ್ ಆಗಿರುತ್ತೆ ಮತ್ತು ಆ ಪಾಯಿಂಟ್ನಲ್ಲಿ ಇನ್ನೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನೋ ಡ್ರೈವ್ ಮಾಡ್ತಿರ್ತೀರಾ, ನೀವು ಅನ್ಕೊಂತೀರಾ, ಓ ಸಂಜೆ 6 ಗಂಟೆ ಅಷ್ಟರಲ್ಲಿ ಆಲ್ರೆಡಿ 5 ಗಂಟೆಯಿಂದ ಒಂದು ಆಲ್ಮೋಸ್ಟ್ ಒಂದು 5 ಅವರ್ಸ್ ಡ್ರೈವ್ ಮಾಡ್ತಾನೆ ಇರ್ತೀನಿ ಅಂದರೆ 6 ಗಂಟೆ ಅಷ್ಟರಲ್ಲಿ ನೀವು ಆಲ್ರೆಡಿ 5 ಅವರ್ಸ್ ಡ್ರೈವ್ ಮಾಡಿರ್ತೀರಾ, ಇನ್ನೂ ಡ್ರೈವ್ ಮಾಡೋದು ಬಾಕಿ ಇರುತ್ತೆ. ಅಥವಾ ನಾಳೆ ಇಷ್ಟೊತ್ತಿಗೆ, ನಾಳೆ ಮಧ್ಯಾಹ್ನದಷ್ಟರಲ್ಲಿ ಆಲ್ಮೋಸ್ಟ್ 2 ಅವರು ಎಕ್ಸಾಮ್ ಬರ್ದಾಗಿರುತ್ತೆ, ಇನ್ನೂ 1 ಅವರ್ ಬಾಕಿ ಇರುತ್ತೆ. ಬೈ ಎಷ್ಟು 12 noon, ಹಾಗೆ ಮಧ್ಯಾಹ್ನದಷ್ಟರಲ್ಲಿ 2 ಅವರ್ ಬರ್ದಾಗಿರುತ್ತೆ, ಇನ್ನೂ 1 ಅವರ್ ಬರೆಯೋದು ಬಾಕಿ ಇರುತ್ತೆ. ಸೊ ಒಂದು ಪಾಯಿಂಟ್ ರೆಫರೆನ್ಸ್ ತಗೊಂಡು ಆಲ್ರೆಡಿ ಸ್ವಲ್ಪ ಮುಗಿದಿರುತ್ತೆ ಮತ್ತು ಆ ಫ್ಯೂಚರ್ ಪಾಯಿಂಟ್ ಆದ್ಮೇಲೂ ಕೆಲಸ ಇರುತ್ತೆ. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅದು. ಸೊ ಇಲ್ಲಿ ಏನಿರುತ್ತೆ, ಅದು ಆಕ್ಚುಲಿ ಫಾರ್ಮ್ಯಾಟ್ ಬಂದು ಸಬ್ಜೆಕ್ಟ್ ಇರುತ್ತೆ, ವಿಲ್ ಹ್ಯಾವ್ ಬೀನ್ ಇರುತ್ತೆ ಮತ್ತೆ ವರ್ಬ್ ಇರುತ್ತೆ. ಸೊ 6 PM ಐ ಹ್ಯಾವ್ ಬೀನ್ ಡ್ರೈವಿಂಗ್ ಫಾರ್ 5 hours. ಇದು ಇದರ ಎಕ್ಸಾಂಪಲ್ ಆಗುತ್ತೆ. ಓಕೆ, ತುಂಬಾ ದೊಡ್ಡ ಕ್ಲಾಸ್ ಆಗೋಯ್ತಿದು ಇವತ್ತಿಗೆ. ಇದಿಷ್ಟು ಹೈ ಲೆವೆಲ್ದಾಯಿತು. ಸೊ ಇನ್ನು ಡೀಟೇಲ್ ಟೆನ್ಸ್ ಕ್ಲಾಸಸ್ ನೆಕ್ಸ್ಟ್ ನೋಡೋಣ. ಟೇಕ್ ಕೇರ್, ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ.